ನಮಸ್ಕಾರ ಸ್ನೇಹಿತರೆ, ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ನಮಗೆ ಸಿಂಪಲ್ಲಾಗಿ ಬೇಕಾಗಿರುವಂತಹ, ಮನೆಯಲ್ಲಿ ಸಿಂಪಲ್ಲಾಗಿ ಮಾತಾಡಲಿಕ್ಕೆ ಬೇಕಾಗಿರುವಂತಹ ಒಂದು 35 ಸೆಂಟೆನ್ಸ್ಗಳನ್ನು, ಸಿಂಪಲ್ ಶಬ್ದಗಳು ಬಳಸಿ 35 ವಾಕ್ಯಗಳನ್ನು ಹೇಗೆ ಹೇಳೋದು, ಮನೆಯಲ್ಲಿ ಬಳಸುವಂತಹ, ಬೇರೆ ಎಲ್ಲೂ ಹೋಗೋದು ಬೇಡ, ಮನೆಯಲ್ಲಿ ಬಳಸುವಂತಹ ವಾಕ್ಯಗಳು ಯಾವುದು, ಸಿಂಪಲ್ಲಾಗಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ, ಹಾಗೆ ಇದನ್ನು ಶೇರ್ ಮಾಡಿ. ಆಲ್ರೈಟ್, ಸೊ ನಾನು ಹೇಳೋ ಪ್ರೊನೌನ್ಸಿಯೇಷನ್ ಅಬ್ಸರ್ವ್ ಮಾಡಿ, ಸೆಂಟೆನ್ಸ್ ಕರೆಕ್ಟಾಗಿ ನಾನು ಹೇಳೋ ಥರನೇ ಹೇಳಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಓಕೆ, ದ ಫಸ್ಟ್ ಸೆಂಟೆನ್ಸ್ ನೋಡಿ, ವೇಕ್ ಅಪ್. ವೇಕ್ ಅಪ್, ದಯವಿಟ್ಟು ನನ್ನ ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ಸಹ ಫಾಲೋ ಮಾಡಿ. ವೇಕ್ ಅಪ್ ಅಂದರೆ ಎಚ್ಚರ ಆಗು, ಅಥವಾ ಎಚ್ಚರ ಆಗು ಅನ್ಲಿಕ್ಕೇನು, ವೇಕ್ ಅಪ್. ನನ್ನ ಜೊತೆನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಕನ್ನಡದಲ್ಲಿ ಹೇಳಿದಾಗ ನೀವು ಸ್ಕ್ರೀನ್ ನೋಡಿಕೊಂಡು ಇಂಗ್ಲೀಷಲ್ಲಿ ಹೇಳಬೇಕು. ಓಕೆ, ಎಚ್ಚರ ಆಗು, ವೇಕ್ ಅಪ್. ನೆಕ್ಸ್ಟ್, ಹಾಸಿಗೆಯಿಂದ ಎದ್ದೇಳು. ಗೆಟ್ ಔಟ್ ಆಫ್ ಬೆಡ್. ಗೆಟ್ ಔಟ್ ಆಫ್ ಬೆಡ್ ಅಂತಲೂ ಹೇಳ್ಬೋದು. ಗೆಟ್ ಔಟ್ ಆಫ್ ಬೆಡ್, ಗೆಟ್ ಔಟ್ ಆಫ್ ಬೆಡ್. ಹಾಸಿಗೆಯಿಂದ ಎದ್ದೇಳು. ನೀವು ಹೇಳಿ, ನಿನ್ನ ಹಲ್ಲನ್ನು ಉಜ್ಜು. ಬ್ರಷ್ ಯೋರ್ ಟೀತ್. ಬ್ರಷ್ ಯೋರ್ ಟೀತ್. ನಾನು ಕನ್ನಡದಲ್ಲಿ ಹೇಳಿದಾಗ ನೀವು ಇಂಗ್ಲೀಷಲ್ಲಿ ಹೇಳಿ, ನಿನ್ನ ಹಲ್ಲನ್ನು ಉಜ್ಜು. ಓಕೆ, ಸ್ನಾನ ಮಾಡು ಅನ್ನಲಿಕ್ಕೆ ಟೇಕ್ ಅ ಶವರ್. ಟೇಕ್ ಅ ಬಾತ್ ಅಥವಾ ಟೇಕ್ ಅ ಶವರ್ ಅಂತ ಹೇಳ್ಬೋದು. ಈಗ ಹೇಳಿ, ಸ್ನಾನ ಮಾಡು. ಓಕೆ, ಬಟ್ಟೆ ಧರಿಸು. ಗೆಟ್ ಡ್ರೆಸ್ಡ್. ಗೆಟ್ ಡ್ರೆಸ್ಡ್. ಅಲ್ಲಿ ನೋಡಿ, DRESSED ಇದೆಯಲ್ಲ, ಡ್ರೆಸ್ಡ್ ಅಂತ ಹೇಳಬೇಡಿ, ಡ್ರೆಸ್ಡ್. ಡ್ರೆಸ್ಡ್, ಗೆಟ್ ಡ್ರೆಸ್ಡ್. ಬಟ್ಟೆ ಧರಿಸು, ಬಟ್ಟೆ ಹಾಕು ಅಂತ ಹೇಳಕ್ಕೆ ಏನು ಹೇಳಬೇಕು? ಓಕೆ, ಗುಡ್. ತಿಂಡಿ ತಿನ್ನು. ತಿಂಡಿಯನ್ನು ತಿನ್ನು. ಈಟ್ ಬ್ರೇಕ್ಫಾಸ್ಟ್. ಈಟ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅಲ್ಲ, ಬ್ರೇಕ್ಫಾಸ್ಟ್. ಸ್ಪೆಲ್ಲಿಂಗ್ ಬ್ರೇಕ್ ಅಂತಲೇ ಇದ್ದರೂ, ಫಾಸ್ಟ್ ಅಂತಲೇ ಇದ್ದರೂ, ಅದರ ಉಚ್ಚಾರಣೆ ಬ್ರೇಕ್ಫಾಸ್ಟ್. ನೀವು ಬೇಕಾದರೆ IPA ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಇದರ ಉಚ್ಚಾರಣೆನ, ನಾನು ಹೇಳೋ ಎಲ್ಲ ಉಚ್ಚಾರಣೆನ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ನೀವು IPA ಮೂಲಕ, IPA ನಿಮಗೆ ಗೊತ್ತಿದ್ದರೆ ಪ್ರೊನೌನ್ಸಿಯೇಷನ್ ನೀವು ಹೋಗಿ ಅಲ್ಲಿ ಚೆಕ್ ಮಾಡಿದ್ರೆ ಎಲ್ಲ 100% ಇರುತ್ತೆ ನಾನು ಹೇಳೋದನ್ನು. ಓಕೆ, ಡಿಕ್ಷನರಿಯಲ್ಲಿ ಚೆಕ್ ಮಾಡ್ಬೋದು. ಐ ಆಮ್ ನಾಟ್ ಲೈಯಿಂಗ್, ಬೈ ದ ವೇ. ಓಕೆ, ತಿಂಡಿ ತಿನ್ನು ಅನ್ನಲಿಕ್ಕೆ ಈಟ್ ಬ್ರೇಕ್ಫಾಸ್ಟ್. ನಿನ್ನ ಬ್ಯಾಗನ್ನು ಪ್ಯಾಕ್ ಮಾಡಿಕೋ. ಪ್ಯಾಕ್ ಯೋರ್ ಬ್ಯಾಗ್. ಪ್ಯಾಕ್ ಯೋರ್ ಬ್ಯಾಗ್. ಏನು ಹೇಳಬೇಕು? ನಿನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೋ. ಓಕೆ, ನಾಯಿಗೆ ತಿನಿಸು ಹಾಕು ಅಂದರೆ ನಾಯಿಗೆ ಊಟ ಹಾಕು, ತಿಂಡಿ ಹಾಕು. ಫೀಡ್ ದ ಡಾಗ್. ಫೀಡ್ ದ ಡಾಗ್. ನಾಯಿಯನ್ನು ನಡೆಸು. ನಾಯಿಯನ್ನು ನಡೆಸು ಅನ್ನಲಿಕ್ಕೆ ಹೇಳಿ, ವಾಕ್ ದ ಡಾಗ್. ವಾಕ್ ದ ಡಾಗ್. ನಾನು ಒಂದ್ಸಲ ಹೇಳಿದ ಮೇಲೆ ನನ್ನ ಜೊತೆಗೆ ರಿಪೀಟ್ ಮಾಡಿ. ಗಿಡಗಳಿಗೆ ನೀರು ಹಾಕು. ಏನು ಹೇಳ್ಬೋದು? ವಾಟರ್ ದ ಪ್ಲ್ಯಾಂಟ್ಸ್. ವಾಟರ್ ದ ಪ್ಲ್ಯಾಂಟ್ಸ್. ವಾಟರ್ ಅಂದರೆ ನೀರು ಸಹ ಹೌದು, ನೀರನ್ನು ಹಾಕು ಅನ್ನಲಿಕ್ಕೂ ಸಹ ಇಟ್ಸ್ ಅ ವರ್ಬ್ ಆಸ್ ವೆಲ್ ಆಸ್ ನೌನ್. ನೀರು ಹಾಕು, ವಾಟರ್, ಬರೀ ನೀರು, ವಾಟರ್. ವಾಟರ್ ದ ಪ್ಲ್ಯಾಂಟ್ಸ್. ನೀರು, ಗಿಡಗಳಿಗೆ ನೀರು ಹಾಕು ಅನ್ನಲಿಕ್ಕೆ ಏನು ಅನ್ಬೇಕು? ಆಲ್ರೈಟ್. ಹಾಸಿಗೆಯನ್ನು ಸರಿಪಡಿಸು ಅಥವಾ ಹಾಸಿಗೆ ಮಾಡು. ಮೇಕ್ ಯೋರ್ ಬೆಡ್. ಮೇಕ್ ಯೋರ್ ಬೆಡ್. ಮೇಕ್ ಯುವರ್ ಅಂತ ಹೇಳಬೇಡಿ, ಮೇಕ್ ಯೋರ್ ಬೆಡ್. ಮೇಕ್ ಯೋರ್ ಬೆಡ್. ಹಾಸಿಗೆಯನ್ನು ಸರಿಪಡಿಸು. ನಿನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸು. ನಿನ್ನ ರೂಮ್ ಕ್ಲೀನ್ ಮಾಡ್ಕೋ. ಕ್ಲೀನ್ ಯೋರ್ ರೂಮ್. ಕ್ಲೀನ್ ಯೋರ್ ರೂಮ್. ಕಾರ್ಪೆಟನ್ನು ಸ್ವಚ್ಛ ಮಾಡು. ವ್ಯಾಕ್ಯೂಮ್ ದ ಕಾರ್ಪೆಟ್. ವ್ಯಾಕ್ಯೂಮ್ ದ ಕಾರ್ಪೆಟ್. ವ್ಯಾಕ್ಯೂಮ್ ಅಂದರೆ ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡೋದಕ್ಕೆ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಇಸ್ ದ ವರ್ಬ್ ಆಸ್ ವೆಲ್ ಆಸ್ ನೌನ್. ನೆಲವನ್ನು ಗುಡಿಸು. ಸ್ವೀಪ್ ದ ಫ್ಲೋರ್. ನೆಲವನ್ನು ಗುಡಿಸು. ಹೇಳಿ, ಸ್ವೀಪ್ ದ ಫ್ಲೋರ್. ಅಡುಗೆ ಮನೆಯನ್ನು ಒರೆಸು. ಮಾಪ್ ದ ಕಿಚನ್. ಮಾಪ್ ಅಂದರೆ ಒರೆಸೋದು. ಮಾಪ್ ದ ಕಿಚನ್. ಅಡುಗೆ ಮನೆಯನ್ನು ಒರೆಸು. ಪಾತ್ರೆಯನ್ನು ತೊಳೆ ಅಥವಾ ತೊಳೆಯು, ತೊಳಿ, ಏನು ಬೇಕಾದರೂ. ಡೂ ದ ಡಿಶಸ್. ಡೂ ದ ಡಿಶಸ್. ಪಾತ್ರೆಯನ್ನು ತೊಳೆ. ನಾನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಹೇಳಿದ ನಂತರ ನಾನು ಕನ್ನಡದಲ್ಲಿ ಮಾತ್ರ ಹೇಳಿ ಸ್ವಲ್ಪ ಟೈಮ್ ಕೊಡ್ತೀನಿ, ಆವಾಗ ನೀವು ಇಂಗ್ಲೀಷಲ್ಲಿ ಹೇಳಬೇಕು. ಟೇಬಲನ್ನು ಸೆಟ್ ಮಾಡು. ಸೆಟ್ ದ ಟೇಬಲ್. ಸೆಟ್ ದ ಟೇಬಲ್. ಈಗ ಹೇಳಿ, ಟೇಬಲನ್ನು ಸೆಟ್ ಮಾಡು. ಗುಡ್.
ರಾತ್ರಿಯ ಅಡುಗೆ ಮಾಡು ಅನ್ಲಿಕ್ಕೆ ಕುಕ್ ಡಿನ್ನರ್. ಕುಕ್ ಡಿನ್ನರ್. ಡೂ ದ ಡಿನ್ನರ್ ಅಲ್ಲ, ಕುಕ್ ಡಿನ್ನರ್. ಹೇಳಿ, ರಾತ್ರಿಯ ಅಡುಗೆ ಮಾಡು. ಗುಡ್. ನೀರನ್ನು ಕಾಯಿಸು. ಬಾಯ್ಲ್ ವಾಟರ್. ಬಾಯ್ಲ್ ದ ವಾಟರ್, ಬಾಯ್ಲ್ ವಾಟರ್ ಅಂತಲೂ ಹೇಳ್ಬೋದು. ಹೇಳಿ, ನೀರನ್ನು ಕಾಯಿಸು. ಇದೆಲ್ಲ ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು. ಓಕೆ. ತರಕಾರಿಗಳನ್ನು ಹೆಚ್ಚು ಅಥವಾ ತರಕಾರಿಗಳನ್ನು ಕತ್ತರಿಸು. ಚಾಪ್ ದ ವೆಜಿಟೇಬಲ್ಸ್. ಚಾಪ್ ದ ವೆಜಿಟೇಬಲ್ಸ್. ವೆಜಿಟೇಬಲ್ಸ್ ಅಲ್ಲ, ತುಂಬ ಜನ ಮಿಸ್ಟೇಕ್ ಮಾಡ್ತೀರಾ ಇದನ್ನು. ವೆಜಿಟೇಬಲ್ಸ್. ದಟ್ಸ್ ನಾಟ್ ವೆಜಿಟೇಬಲ್ಸ್, ಇಟ್ಸ್ ಸಿಂಪ್ಲಿ ವೆಜಿಟೇಬಲ್ಸ್. ವೆಜಿಟೇಬಲ್ಸ್. ಇದನ್ನು ಬೇಕಾದ್ರೆ ನೀವು ಡಿಕ್ಷನರಿಲಿ ಇದರ IPA ಸೌಂಡ್ ನೋಡ್ಬೋದು. ವೆಜಿಟೇಬಲ್ಸ್ ಅಂತಲೇ ಇರುತ್ತೆ, ಅಲ್ಲಿ ವೆಜಿಟೇಬಲ್ಸ್ ಅಂತ ಇರೋದಿಲ್ಲ. ನೆಕ್ಸ್ಟ್ ನೋಡಿ, ಬಿಸ್ಕೆಟ್ಗಳನ್ನು ಬೇಯಿಸು. ಬೇಕ್ ಕುಕೀಸ್. ಬೇಕ್ ಕುಕೀಸ್. ದಯವಿಟ್ಟು ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಫಾಲೋ ಮಾಡಿ, ನೀವು ಸೂಪರಾಗಿ ಇಂಗ್ಲೀಷ್ ಮಾತಾಡ್ತೀರಾ. ಓಕೆ. ಸ್ವಲ್ಪ ಜ್ಯೂಸ್ ಹಾಕು ಅಥವಾ ಸುರಿ. ಪೋ ಸಮ್ ಜ್ಯೂಸ್. ಪೋ ಸಮ್ ಜ್ಯೂಸ್ ಅಂದರೆ POUR ಇದ್ರೂ ಆರ್ ಸೈಲೆಂಟ್ ಮಾಡ್ಬೋದು, ಕಡ್ಡಾಯ ಇಲ್ಲ. ಯು ಕ್ಯಾನ್ ಸೇ ಪೋರ್ ಸಮ್ ಜ್ಯೂಸ್ ಆರ್ ಪೋ ಸಮ್ ಜ್ಯೂಸ್. ಬ್ರೆಡ್ಡನ್ನು ತುಂಡು ಮಾಡು. ಸ್ಲೈಸ್ ದ ಬ್ರೆಡ್. ಸ್ಲೈಸ್ ದ ಬ್ರೆಡ್. ಸ್ಲೈಸ್ ಅಂದರೆ ತುಂಡು ಮಾಡುವುದು. ಹೇಳಿ, ಬ್ರೆಡ್ಡನ್ನು ತುಂಡು ಮಾಡು. ಆಮೇಲೆ ಗೇಟನ್ನು ಲಾಕ್ ಮಾಡು ಅಥವಾ ಗೇಟಿಗೆ ಬೀಗ ಹಾಕು. ಗೇಟಿಗೆ ಬೀಗ ಹಾಕು. ಲಾಕ್ ದ ಗೇಟ್. ಲಾಕ್ ದ ಗೇಟ್. ಹೇಳಿ, ಗೇಟಿಗೆ ಬೀಗ ಹಾಕು. ಓಕೆ. ಸೂಪನ್ನು ತಿರುಗಿಸು. ಒಲೆ ಮೇಲೆ ಸೂಪ್ ಇದ್ದರೆ ಅದು ಬಿಸಿ ಆಗ್ತಾ ಇರುತ್ತೆ, ಕುದೀತಾ ಇರುತ್ತೆ, ಅದನ್ನು ಸ್ವಲ್ಪ ತಿರುಗಿಸು ಸೌಟಲ್ಲಿ ಅಂತ ಹೇಳೋಕ್ಕೆ. ಸ್ಟರ್ ದ ಸೂಪ್. ಸ್ಟಿರ್ ಅಲ್ಲ, ಸ್ಟರ್ ಅಂತ ಹೇಳಬೇಕು. ಅದನ್ನು ಸೌಂಡ್ ಬರಬೇಕು. ಹಣ್ಣುಗಳನ್ನು ತೊಳೆ ಅಥವಾ ತೊಳಿ ಅಥವಾ ತೊಳೆಯು. ವಾಶ್ ದ ಫ್ರೂಟ್ಸ್. ವಾಶ್ ದ ಫ್ರೂಟ್ಸ್. ಆಲೂಗಡ್ಡೆಯನ್ನು ಸುಲಿ. ಪೀಲ್ ದ ಪೊಟ್ಯಾಟೋಸ್. ಪೀಲ್ ದ ಪೊಟ್ಯಾಟೋಸ್. ಪೊಟ್ಯಾಟೋ ಅಂತಲ್ಲ, ಪೊಟ್ಯಾಟೋಸ್. ಪೀಲ್ ದ ಪೊಟ್ಯಾಟೋಸ್. ಆಲೂಗಡ್ಡೆಯನ್ನು ಬೇಯಿಸು. ಕುಕ್ ದ ಪೊಟ್ಯಾಟೋಸ್. ಕುಕ್ ದ ಪೊಟ್ಯಾಟೋಸ್. ಈರುಳ್ಳಿಯನ್ನು ಹುರಿ ಅಂದರೆ ಈರುಳ್ಳಿ ಫ್ರೈ ಮಾಡುವಂಥ. ಫ್ರೈ ದ ಅನಿಯನ್ಸ್. ಆನಿಯನ್ಸ್ ಅಲ್ಲ, ಅನಿಯನ್ಸ್. ಫ್ರೈ ದ ಅನಿಯನ್ಸ್. ಆನಿಯನ್ಸ್ ಮುಂಚೆನೂ ಹೇಳ್ತಾ ಇದ್ರು, ಬಟ್ ಈಗ ಇತ್ತೀಚೆಗೆ ಮಾಡರ್ನ್ ಆಗಿ ಅದನ್ನು ಅನಿಯನ್ಸ್ ಅಂತ ಹೇಳ್ತಾರೆ. ಅನಿಯನ್ಸನ್ನು ಮುಂಚೆನೂ ಹೇಳ್ತಾ ಇದ್ರು. ಯು ಕ್ಯಾನ್ ಸೇ ಬೋತ್, ನೋ ಪ್ರಾಬ್ಲಮ್. ಆನಿಯನ್ಸ್ ಹೇಳಿ ಅಥವಾ ಅನಿಯನ್ಸ್ ಹೇಳಿ. ಅಕ್ಕಿಯನ್ನು ಬೇಯಿಸು. ಕುಕ್ ದ ರೈಸ್. ಕುಕ್ ದ ರೈಸ್. ದೀಪವನ್ನು ಹಚ್ಚು ಅಥವಾ ಕ್ಯಾಂಡಲ್ ಹಚ್ಚು. ಲೈಟ್ ದ ಕ್ಯಾಂಡಲ್ಸ್. ಲೈಟ್ ದ ಕ್ಯಾಂಡಲ್ಸ್. ಫ್ಯಾನ್ ಆನ್ ಮಾಡು. ಟರ್ನ್ ಆನ್ ದ ಫ್ಯಾನ್. ಟರ್ನ್ ಆನ್ ದ ಫ್ಯಾನ್. ಆನ್ ಮಾಡು ಅನ್ಲಿಕ್ಕೆ ಟರ್ನ್ ಆನ್ ದ ಫ್ಯಾನ್. ಟರ್ನ್ ಆನ್ ದ ಫ್ಯಾನ್. ಕಿಟಕಿಯನ್ನು ಮುಚ್ಚು. ಕ್ಲೋಸ್ ದ ವಿಂಡೋ. ಕ್ಲೋಸ್ ದ ವಿಂಡೋ. ಕರ್ಟನ್ಗಳನ್ನು ಓಪನ್ ಮಾಡು. ನಾನು ಕನ್ನಡದಲ್ಲಿ ಹೇಳಿದ ತಕ್ಷಣ ನೀವು ಇಂಗ್ಲೀಷಲ್ಲಿ ಹೇಳಿ. ಕರ್ಟನ್ಗಳನ್ನು ಓಪನ್ ಮಾಡು ಅಥವಾ ತೆರೆ. ಓಪನ್ ದ ಕರ್ಟನ್ಸ್. ಓಪನ್ ದ ಕರ್ಟನ್ಸ್. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕರ್ಟನ್ ಅಂತ ಹೇಳಿ, ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಕರ್ಟನ್. ಅಲ್ಲಿ ಆರ್ ಸೈಲೆಂಟ್ ಮಾಡಿ. ಕರ್ಟನ್ಸ್. ಕರ್ಟನ್ಸ್. ಕರ್ಟೈನ್ಸ್ ಅಲ್ಲ, AI ಇದೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಪ್ರೊನೌನ್ಸ್ ಇಟ್ ಆ್ಯಸ್ ಕರ್ಟನ್ಸ್. ಲಾಸ್ಟ್ ಸೆಂಟೆನ್ಸ್ ಇಸ್ ಫರ್ನಿಚರ್ ಧೂಳನ್ನು ಹೊಡೆಯು. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಫರ್ನಿಚರ್ ಅಂತ ಹೇಳಿ, ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಫರ್ನಿಚರ್. ಸೊ ಎರಡು ಕಡೆನೂ ಆರ್ ಸೈಲೆಂಟ್ ಮಾಡ್ಬೋದು. ಡಸ್ಟ್ ದ ಫರ್ನಿಚರ್. ಡಸ್ಟ್ ದ ಫರ್ನಿಚರ್. ಫರ್ನಿಚರ್ ಬದಲು ಫರ್ನಿಚರ್ ಹೇಳಿ. ಗುಡ್ ಪ್ರೊನೌನ್ಸಿಯೇಷನ್. ಓಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ ಎಲ್ಲ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. I hope you enjoyed this video, and thank you so much for joining, and thank you so much for clicking my video especially and supporting me. Okay, thanks again. ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದರೆ, ಯಾವುದಾದ್ರು ಸೆಂಟೆನ್ಸನ್ನು ನಿಮಗೆ ಇಂಗ್ಲೀಷಲ್ಲಿ ಹೇಳಬೇಕು ಅಂತಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಆ್ಯಂಡ್ ಇನ್ನೇನೇನು ಮಾಡ್ಬೋದು ಎಲ್ಲ ಮಾಡಿ ದಯವಿಟ್ಟು. ಓಕೆ, ಆಲ್ರೈಟ್, see you in the next video. Until then, keep watching my videos. Bye bye, take care.